ಪ್ರಿಯಾಂಕ್ ಖರ್ಗೆ ನಾನು ಏನು ಮಾಡಿದ್ರೇನು ಟ್ರೋಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ತಿಳ್ಕೊಂಡು ಅವರು ಹೆಚ್ಚಿಗೆ ಓದು ಇಲ್ಲ, ಅವರು ಸೆಕೆಂಡ್ ಪಿ ಯು ಸಿನೂ ಪಾಸ್ ಆಗಿಲ್ಲ ಅಂತ ತಿಳ್ಕೊತೀನಿ ನಾನು. ಯಾಕಂದರೆ ನನಗೆ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಆಮೇಲೆ ಯಾಕಂದರೆ ನಮ್ಮ ಚಲವಾದಿ ನಾರಾಯಣ ಸಾಮಣ್ಣವ್ರು ಅವರು ಇವರು ಈ ಗುಲ್ಬರ್ಗಕ್ಕೆ ಹೋದಂಥ ಸಂದರ್ಭದಲ್ಲಿ ಸರಿಯಾಗಿ ಓದಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇರ್ತಾರೆ. ಹಂಗಾಗಿ ನಾನು ಹೇಳೋದೇನೆಂದರೆ, ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇವತ್ತೇನು GST ಕಡಿಮೆ ಮಾಡಿ ಇಡೀ ದೇಶದಲ್ಲಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆಯಿಂದ ಹಿಡಿದು ಸಿದ್ದರಾಮಯ್ಯನವ್ರಿಗೂ ಸೇರಿ ಅವರು ದಿನನಿತ್ಯ ಬಳಸಂಥ ವಸ್ತುಗಳನ್ನು ಸೇರಿ ಕಡಿಮೆ ಮಾಡಿರ್ತಕ್ಕಂಥವ್ರು. ವಿರೋಧ ಪಕ್ಷದಲ್ಲಿ ಇದ್ದೀರಿ ಅಂತ ಹೇಳಿ ಅವ್ರ ತಂದೆ ರಿಟೈರ್ಡ್ ಆಗ್ತಾರೆ ಅಂತೇಳಿ ನಾನೇನೋ ಮಾತಾಡ್ಕೊಂಡು ನಾನು ಹೀರೋ ಆಗಬೇಕನ್ನೋ ಲೆಕ್ಕಾಚಾರದಲ್ಲಿ ಏನಂದರೆ ಅದನ್ನು ಒಳ್ಳೆ ಕೆಲಸಗಳು ಮಾಡಿರೋದಕ್ಕೂ ಅಬ್ಜೆಕ್ಷನ್ ಮಾಡೋಂಥದ್ದು, ಅದ್ರ ಬಗ್ಗೆ ಟೀಕೆ ಮಾಡೋಂಥದ್ದು ಈ ಪ್ರಿಯಾಂಕ್ ಖರ್ಗೆ ಅವರು ಬಿಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ನಾನು ಮನವಿ ಮಾಡ್ಕೊತೀನಿ. ಅವ್ರ ಸರ್ಟಿಫಿಕೇಟ್ ಏನು ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರಿಗೆ ಬೇಕಾಗಿಲ್ಲ, ಪ್ರಿಯಾಂಕ್ ಖರ್ಗೆ ಅವ್ರದ್ದು. ಯಾಕಂದರೆ ದೇಶದ 140 ಕೋಟಿ ಜನನೂ ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳ ಬಗ್ಗೆ ಮಾತಾಡೋಂಥ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಏನು ಮಾತಾಡ್ತಾರೆ ಅದು ಏನು ಲೆಕ್ಕಕ್ಕೆ ಬರಲ್ಲ ಅಂತ ಹೇಳಿ ನನ್ನ ಭಾವನೆ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಪ್ರಿಯಾಂಕ್ ಖರ್ಗೆ ನಾನು ಏನು ಮಾಡಿದ್ರೇನು ಟ್ರೋಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ತಿಳ್ಕೊಂಡು ಅವರು ಹೆಚ್ಚಿಗೆ ಓದು ಇಲ್ಲ, ಅವರು ಸೆಕೆಂಡ್ ಪಿ ಯು ಸಿನೂ ಪಾಸ್ ಆಗಿಲ್ಲ ಅಂತ ತಿಳ್ಕೊತೀನಿ ನಾನು. ಯಾಕಂದರೆ ನನಗೆ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಆಮೇಲೆ ಯಾಕಂದರೆ ನಮ್ಮ ಚಲವಾದಿ ನಾರಾಯಣ ಸಾಮಣ್ಣವ್ರು ಅವರು ಇವರು ಈ ಗುಲ್ಬರ್ಗಕ್ಕೆ ಹೋದಂಥ ಸಂದರ್ಭದಲ್ಲಿ ಸರಿಯಾಗಿ ಓದಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇರ್ತಾರೆ. ಹಂಗಾಗಿ ನಾನು ಹೇಳೋದೇನೆಂದರೆ, ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇವತ್ತೇನು GST ಕಡಿಮೆ ಮಾಡಿ ಇಡೀ ದೇಶದಲ್ಲಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆಯಿಂದ ಹಿಡಿದು ಸಿದ್ದರಾಮಯ್ಯನವ್ರಿಗೂ ಸೇರಿ ಅವರು ದಿನನಿತ್ಯ ಬಳಸಂಥ ವಸ್ತುಗಳನ್ನು ಸೇರಿ ಕಡಿಮೆ ಮಾಡಿರ್ತಕ್ಕಂಥವ್ರು. ವಿರೋಧ ಪಕ್ಷದಲ್ಲಿ ಇದ್ದೀರಿ ಅಂತ ಹೇಳ್ಬಿಟ್ಟು ಅವ್ರ ತಂದೆ ರಿಟೈರ್ಡ್ ಆಗ್ತಾರೆ ಅಂತೇಳಿ ನಾನೇನೋ ಮಾತಾಡ್ಕೊಂಡು ನಾನು ಹೀರೋ ಆಗಬೇಕನ್ನೋ ಲೆಕ್ಕಾಚಾರದಲ್ಲಿ ಏನಂದರೆ ಅದನ್ನು ಒಳ್ಳೆ ಕೆಲಸಗಳು ಮಾಡಿರೋದಕ್ಕೂ ಅಬ್ಜೆಕ್ಷನ್ ಮಾಡೋಂಥದ್ದು, ಅದ್ರ ಬಗ್ಗೆ ಟೀಕೆ ಮಾಡೋಂಥದ್ದು ಈ ಪ್ರಿಯಾಂಕ್ ಖರ್ಗೆ ಅವರು ಬಿಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ನಾನು ಮನವಿ ಮಾಡ್ಕೊತೀನಿ. ಅವ್ರ ಸರ್ಟಿಫಿಕೇಟ್ ಏನು ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರಿಗೆ ಬೇಕಾಗಿಲ್ಲ, ಪ್ರಿಯಾಂಕ್ ಖರ್ಗೆ ಅವ್ರದ್ದು. ಯಾಕಂದರೆ ದೇಶದ 140 ಕೋಟಿ ಜನನೂ ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳ ಬಗ್ಗೆ ಮಾತಾಡೋಂಥ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಏನು ಮಾತಾಡ್ತಾರೆ ಅದು ಏನು ಲೆಕ್ಕಕ್ಕೆ ಬರಲ್ಲ ಅಂತ ಹೇಳಿ ನನ್ನ ಭಾವನೆ.